ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಒಂದು ಸೈಡ್ ಡಿಶ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಸ್ಟಾರ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಸೋಯಾ ಪೆಪ್ಪರ್ ಡ್ರೈನ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾ ಈಸಿನೇ. ಮೊದಲಿಗೆ ಒಂದು ಪೌಡರ್ನ ಮಾಡ್ಕೊಳ್ಳೋಣ. ಆ ಪೌಡರ್ನ ಮಾಡ್ಕೊಳ್ಳೋಕ್ಕೆ 1 ಸ್ಪೂನು ಕೊರಿಯಾಂಡರ್ ಸೀಡ್ಸು ಅಂದರೆ ಧನಿಯಾ, ಹಾಗೆ 1 ಸ್ಪೂನ್ ಜೀರಾ ಮತ್ತು 1 ಸ್ಪೂನಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ, ಕಪ್ಪು ಮೆಣಸು, ಹಾಗೆ 1 ಸ್ಪೂನಷ್ಟು ಸೋಂಪು. ಎಲ್ಲದನ್ನು ನಾನು 1 ಟೀ ಸ್ಪೂನ್ ಹಾಕ್ತಾ ಇರೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸ್ಕ್ರೀನಲ್ಲಿ ಬರ್ತಾ ಇರ್ಬೋದು, ಮೆನ್ಷನ್ ಮಾಡಿದ್ದೀನಿ. 2 ರಿಂದ 3 ಒಣಗಿದ ಮೆಣಸಿನ್ಕಾಯಿ, ಹಾಗೆ 1 ಇಂಚಷ್ಟು ಚಕ್ಕೆ, ಹಾಗೆ ಲವಂಗ 2 ರಿಂದ 3, 2 ಏಲಕ್ಕಿ ಅಂದರೆ ಹಸಿರು ಏಲಕ್ಕಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಒಂದು ಕಡಾಯಲ್ಲಿ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಅಂದರೆ ಬ್ರೌನ್ ಆಗೋ ತನಕ ಇದನ್ನು ಹುರ್ಕೋಬೇಕು. ಈಗ ಇದು ಸ್ವಲ್ಪ ಕೆಂಪಗಾಗಿದೆ, ಇದನ್ನು ನಾನು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಈ ಪೌಡರ್ನ ನೀವು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು. ಈಗ 250 ಗ್ರಾಮ್ ಅಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕುದಿಯೋ ನೀರಿಗೆ ಹಾಕಿ 3 ರಿಂದ 4 ನಿಮಿಷ ಅದನ್ನು ಬೇಯಿಸಿ ಆದಮೇಲೆ ಅದನ್ನು ತೆಗೆದು ಸ್ವಲ್ಪ ತಣ್ಣ ಆದಮೇಲೆ ಅದನ್ನು ಸ್ಕ್ವೀಸ್ ಮಾಡಿ ಇಟ್ಕೋಬೇಕು. ಈಗ ಆಲ್ರೆಡಿ ನಾನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಸೋಯಾ ಚಂಕ್ಸ್ ಏನಿದೆ ಇದನ್ನು ಒಂದು ಕಡಾಯಲ್ಲಿ ಹಾಕ್ಕೊಂಡು ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೌಡರ್ನ 3 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಈಗ ಸೋಯಾ ಚಂಕ್ಸು ಮತ್ತು ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಇದನ್ನು ಹಾಗೆ ಇಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ. ಈಗ ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕರಿ ಲೀವ್ಸು ಅಂದರೆ ಕರಿಬೇವಿನ ಎಲೆ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕೆಂಪಾದಮೇಲೆ ಇದಕ್ಕೆ 2 ಒಣಗಿರೋ ಮೆಣಸಿನ್ಕಾಯಿ, ಇದು ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿನೇ, 2 ಮೆಣಸಿನ್ಕಾಯಿ. ಅದಾದಮೇಲೆ 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಹಾಕ್ಕೋಬೋದು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಇದನ್ನು ಫ್ರೈ ಮಾಡೋಣ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾ ಇದ್ದೀನಿ, ಅದು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡರು, ಹಾಗೆ ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್. ಇದು ಆಪ್ಷನಲ್ಲು. ಚಿಕನ್ ಮಸಾಲ ನೀವು ಅವಾಯ್ಡ್ ಕೂಡ ಮಾಡಬಹುದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಈಗ ಮಸಾಲ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದಂಥ ಸೋಯಾ ಚಂಕ್ಸ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು 5 ರಿಂದ 6 ನಿಮಿಷ ಇದನ್ನು ಕುಕ್ ಮಾಡಬೇಕು. ಸೋಯಾ ಚಂಕ್ಸ್ನ ನಾವು ಚಿಕನ್ ಅಥವಾ ಮಟನ್ಗೆ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೋದು. ನೀವೇನಾದರೂ ಚಿಕನ್ ಮಟನ್ ತಿಂತಾ ಇಲ್ಲ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಂತ ಹೇಳಿದ್ರೆ ಸೋಯಾ ಚಂಕ್ಸ್ನ ಯೂಸ್ ಮಾಡ್ಬೋದು. ಈಗ ಸೋಯಾ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇನ್ನಷ್ಟು ಹೊಸ ಹಾಗೆ ಟೇಸ್ಟಿಯಾಗಿರುವಂಥ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.